ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರೈತ ಸಂಘದಿಂದ ಪ್ರತಿಭಟನೆ. ಚಾಮರಾಜನಗರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಬಸವಣ್ಣ ಹಾಗೂ ಸಂಘಟನಾ ಕಾರ್ಯದರ್ಶಿ ವಿಜಯ್ ಕುಮಾರ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಮೇಲಾಜಿಪುರ ಕುಮಾರ್, ವಿಜಯ್, ಮಾದಪ್ಪ, ಮಹೇಶ್, ಲೋಕೇಶ್, ಕುಮಾರ್ ಹಾಗೂ ಇತರರು ಭಾಗವಹಿಸಿದ್ದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಶೇಕಡ 55% ಇರೋದ್ರಿಂದ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ. ಹುಲಿ, ಚಿರತೆಗಳ ಹಾವಳಿ ಜಾಸ್ತಿ ಆಗಿದೆ. ಒಂದು 2-3 ದಿನ ಹಿಂದೆ ಹೆಗ್ಗೋಟಾರ, ಮುತ್ತಿಗೆ ಮತ್ತು ಪಣ್ಯದುಂಡಿ ಏನು ಈ ಗ್ರಾಮಗಳಲ್ಲಿ ಮುಂದಕ್ಕೆ ಕಲ್ಪುರ ಎಲ್ಲ ಗ್ರಾಮಗಳಲ್ಲಿ ಹುಲಿ ದಾಳಿ ಮಾಡಿ ಹಸುಗಳನ್ನು ಒಂದು 8-10 ಹಸುಗಳನ್ನು ದಾಳಿ ಮಾಡಿದೆ. ಇದೇ ರೀತಿ ಆದರೆ ಈಗ ಆಲ್ರೆಡಿ 4 ಜನನ ಮರಣದ ಸಾವನ್ನು ತಗೊಳ್ಳೋಂಥ ಈ ಹುಲಿ ಇನ್ನೂ ನಮ್ಮ ಈ ಭಾಗದಲ್ಲಿ ಜಾಸ್ತಿ ಓಡಾಡ್ತಾ ಇರೋದ್ರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಒಂದು ಗೋನಿಟ್ಟು ತಗೊಂಬಂದು ಒಂದು ಮೈಸೂರು ಜೂಗೆ ಯಾರು ಬಿಡಬೇಕು. ಏನಾಗಿದೆ ಅದು ಅಂದರೆ ಇದು ಮನುಷ್ಯನ ರಕ್ತವನ್ನು ಹೀರಿದಂಥ ಈ ಹುಲಿ ಇದು ಮನುಷ್ಯನ ಮೇಲೆ ದಾಳಿ ಮಾಡ್ತಾಯಿದೆ. ಅದಕ್ಕೆ ಆ ಕಾರಣಕ್ಕಾಗಿ ಇಲ್ಲಿ ಏನಾಗಿದೆ ಅಂದರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳೇ ಕೊರತೆ, ಸಿಬ್ಬಂದಿಗಳಿಲ್ಲ. ಮೇನಾಗಿ CCF ಇಲ್ಲ. CCF ಇಲ್ಲಿ ಚಾಮರಾಜನಗರ, ಬಂಡೀಪುರ, ನಾಗರಹೊಳೆ, ಓಂಕಾರ ಅರಣ್ಯ ಎಲ್ಲಕ್ಕೂ ಒಂದೇ CCF ಹಾಕಿದ್ದಾರೆ. ಇಲ್ಲಿ ತೊಂದರೆ ಆಗಿರೋದಿದೆ. ನಮಗೆ CCF ಬೇಕು. CCF ಇಲ್ಲಿ ಇದ್ಬಿಟ್ರೆ, ಕೇಂದ್ರ ಸ್ಥಾನದಲ್ಲಿ ಇದ್ಬಿಟ್ರೆ ಇಲ್ಲಿ ಚಾಮರಾಜನಗರ ಜಿಲ್ಲೆ ಅರಣ್ಯ ಇಲಾಖೆ ಏನು ಆಗು ಹೋಗಲಿವೆ, ಸಿಬ್ಬಂದಿಗಳ ಕೊರತೆ ಮತ್ತು ಹುಲಿಗಳ ದಾಳಿಗಳು, ಚಿರತೆಗಳ ದಾಳಿಗಳು ಏನೇನಿದೆ ಇದನ್ನೆಲ್ಲನೂ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಹೆಡ್ ಕ್ವಾರ್ಟರ್ಸ್ಲಿ ಇಲ್ಲ. ಇವರು ಯಾರು ಹೆಡ್ ಕ್ವಾರ್ಟರ್ಸ್ ಇರೋ ನಾವು ಮಾಹಿತಿ ಕೊಟ್ಟರು ಇವರು ಸ್ಥಳಕ್ಕೆ ಬರಲ್ಲ. ಯಾಕಂದ್ರೆ ನಮಗೆ ಅರಣ್ಯ ಇಲಾಖೆ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳು ನಮಗಿಲ್ಲ. ಬೋನ್ಗಳಿಲ್ಲ, ಎಕ್ವಿಪ್ಮೆಂಟ್ಸ್ಗಳಿಲ್ಲ. ನಾವು ಬಂದು ಏನು ಮಾಡೋವು ಅಂತ ಅರಣ್ಯ ಇಲಾಖೆಯವರು ಸಬೂಬು ಕೊಡ್ತಾರೆ. ಅದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಅರಣ್ಯ ಇಲಾಖೆಗೆ ಏನು ಮೂಲಭೂತ ಸೌಕರ್ಯ ಕೊಡಬೇಕು ಅದು ಕೊಟ್ಟು ನಮ್ಮ ಜಾನುವಾರುಗಳನ್ನು, ಈ ಭಾಗದ ಜಾನುವಾರುಗಳನ್ನು ರಕ್ಷಣೆ ಮಾಡಬೇಕು. ಇಲ್ಲ ಅಂತಂತಂದರೆ ಉಸ್ತುವಾರಿ ಸಚಿವರು ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಬಂದಾಗ ನಾವು ಅವರ ರಸ್ತೆ ತಡೆ ಚಳವಳಿ ಮಾಡಿ ಅವ್ರಿಗೆ ಗೆರವು ಮಾಡ್ತೀವಿ. ಮತ್ತೆ ಮುಖ್ಯಮಂತ್ರಿ ಬಂದಂಥ ಸಂದರ್ಭಗಳಲ್ಲೂ ಇದೆ ಅವ್ರಿಗೆ ಒಂದು ಕಪ್ಪು ಬಾವುಟ ಪ್ರದರ್ಶನ ಮಾಡೋ ಚಳವಳಿಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಹೊನ್ನೂರು ಬಸವಣ್ಣ ಅಂತ ಜಿಲ್ಲಾಧ್ಯಕ್ಷ.